ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೋತೀನಿ. ಒಂದು ವಿಶೇಷವಾಗಿರುವಂತಹ ಒಂದು ಸರಳ ಪರಿಹಾರ ಹೇಳಿ ಬಂದಿದ್ದೀನಿ. ತುಂಬಾ ಜನ ಜೀವನದಲ್ಲಿ ತುಂಬಾ ರೀತಿಯ ಬಳಲ್ತಿರ್ತಾರೆ. ಯಾವ ರೀತಿ ಅಂತಂದ್ರೆ ಈ ಕೆಲಸಗಳು ಸ್ಟಾರ್ಟ್ ಆಗುತ್ತೆ, ಅದು ಸ್ಟಾಪ್ ಆಗ್ಬಿಡುತ್ತೆ ಮಧ್ಯಕ್ಕೆ. ಆಯ್ತು, ಯಾರು ಕೊಡ್ತೀನಿ ಅಂದಿರ್ತಾರೆ ಅವ್ರು ಕೊಡಲ್ಲ, ಯಾರು ಹೇಳ್ತೀನಿ ಅಂದಿರ್ತಾರೆ ಅವ್ರು ಹೇಳಲ್ಲ, ಯಾರು ಬರ್ತೀನಿ ಅಂತಾರೆ ಅವ್ರು ಬರಲ್ಲ. ಈ ತರ ಆಗಿ ಹಲವಾರು ಸಮಸ್ಯೆಗಳಿಂದ ಸ್ಟಾಪ್ ಆಗ್ಬಿಡುತ್ತೆ. ಆಮೇಲೆ ಇವ್ರು ಚೆನ್ನಾಗಿರೋದನ್ನ ನೋಡಿ ಪಕ್ಕದ ಮನೆಯವ್ರು ಇರ್ಲಿ, ಅದ್ರ ಮನೆಯವ್ರು ಇರ್ಲಿ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವ್ರು ಎಂಥ ಕಾರ್ ತಗೊಂಡಿದ್ದಾರೆ, ಅವ್ರು ಏನ್ ಮೈ ತುಂಬಾ ಒಡವೆ ಹಾಕೊಂಡಿದ್ದಾರೆ ಅಂತ ಈ ತರ ಕಣ್ಣು ದೃಷ್ಟಿ. ಈ ತರ ಇಲ್ಲ, ಏನಾದ್ರು ಹೋಗ್ಬಿಟ್ಟು ಯಾರಿಗಾರು ಹೇಳ್ಬಿಟ್ಟು ಏನಾದ್ರು ಅವ್ರ ಮನೆ ಮುಂದೆ ಲಿಂಬೆ ಹಣ್ಣು ಹೋಗೋದು, ಈ ತರ ಏನಾದ್ರು ಮಾಡ್ತಿರ್ತಾರೆ ವಿಪರೀತವಾಗಿ. ಇಲ್ಲ, ಒಬ್ಬರು ನನಗೆ ಫೋನ್ ಮಾಡಿದ್ರು, ಈ ಮನೆ ಮುಂದೆ ಬೆಕ್ಕು ಕಳ್ತಾ ಇದೆ, ಏನ್ ಮಾಡ್ಬೇಕು. ಈ ತರ ಎಲ್ಲ ಆದಾಗ ಏನ್ ಮಾಡ್ಬೇಕು, ಸರಳ ಪರಿಹಾರ. ಒಂದಷ್ಟು ಸಾಸಿವೆಯನ್ನು ತಗೋಬೇಕು, ಬಿಳಿ ಸಾಸಿವೆ. ಆ ಬಿಳಿ ಸಾಸಿವೆಯನ್ನು ತಗೊಂಡು ಏನ್ ಮಾಡ್ಬೇಕು, ಕನ್ನಡಿ ಮುಂದೆ ನಿಂತ್ಕೋಬೇಕು. ಕನ್ನಡಿ ಮುಂದೆ ನಿಂತ್ಕೊಂಡು ಎಡಗೈನಲ್ಲೇ ಹಿಡ್ಕೋಬೇಕು. ಆ ಬಿಳಿ ಸಾಸಿವೆನ ಹಿಡ್ಕೊಂಡು ಆ ಕಣ್ಣು ದೃಷ್ಟಿ ಹೊರಟೋಯ್ತು, ಏನಾದ್ರೂ ವಿಘ್ನ ಆಗೋದಿದ್ರೆ ಅದು ಹೊರಟೋಯ್ತು, ಯಾರಾದ್ರೂ ಏನಾದ್ರು ಮಾಡಿಸಿದ್ರೆ ಅದು ಹೊರಟೋಯ್ತು ಅಂತ ನಮಗ್ ನಾವೇ ಕನ್ನಡಿಯನ್ನು ನೋಡ್ತಾ ನಮ್ಮ ಮುಖದ ಮೇಲೆ ಈ ತರ ಇಳಿ ತೆಗಿಬೇಕು. ನಾವು 9 ಸರ್ತಿ ಈ ತರ ಮಾಡ್ಬೇಕು. ಈ ತರ 9 ಸರ್ತಿ ಮಾಡಿ ಅದನ್ನ ಆ ಬಿಳಿ ಸಾಸಿವೆಯನ್ನ ಮನೆ ಅಂಗಳದ ಮುಂದೆ ಹೊರಗಡೆ ಚೆಲ್ಬಿಡ್ಬೇಕು. ಹೊರಟೋಯ್ತು ಅಂತ ನೋಡಿ. ಯಾವಾಗ ಅದು ಎಲ್ಲ ಹೊರಟೋಗುತ್ತೆ, ಸ್ಟಾಪ್ ಆಗಿರೋ ಕೆಲಸಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಉತ್ತಮವಾಗಿ ನಿಮ್ಗೆ ಸಮಯ ಸಂದರ್ಭಕ್ಕೆ ಸಹಾಯ ಮಾಡೋರು ದೂರ ಆಗಿದ್ರೆ ಅವ್ರ ಹತ್ರ ಆಗ್ಬಿಡ್ತಾರೆ. ಈ ತರ ಎಲ್ಲ ದೃಷ್ಟಿ ದೋಷಗಳು ನಿವಾರಣೆ ಆದಾಗ ತಾನೇ ಅದು ಏನಾಗುತ್ತೆ, ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಾಗರಬಾವಿನಲ್ಲಿ ಸಿಗ್ತಾ ಇದ್ದೀನಿ ಬೆಂಗಳೂರಲ್ಲಿ. ನಾಗರಬಾವಿನಲ್ಲಿ ಸಿಗ್ತಾ ಇದ್ದೀನಿ ಬೆಂಗಳೂರಲ್ಲಿ 20 ಇದೇ ತಿಂಗಳಲ್ಲಿ. ಯಾರಾದರೂ ಕಾಂಟ್ಯಾಕ್ಟ್ ಮಾಡುವಂಥವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನೇರವಾಗಿ ಸಿಗ್ತೀನಿ, ನೇರ ಭೇಟಿಗಾಗಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಳ್ಳಬಹುದು. ಹಾಗಾಗಿ ಯಾರಿಗಾದ್ರೂ ನೇರ ಭೇಟಿಯ ಅವಶ್ಯಕತೆ ಇದ್ರೆ ಭೇಟಿ ಆಗಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರೂ ಒಳ್ಳೇದಾಗ್ಲಿ. ನಾಗರಬಾವಿ BD ಕಾಂಪ್ಲೆಕ್ಸ್ ಸಿಗ್ತೀನಿ. ಮತ್ತೆ ಹಾಗೆ ವಿಶೇಷವಾಗಿ ನಮ್ಮಲ್ಲಿ ಸಿದ್ಧಿ ಗಣಪತಿಗಳು ಸಿಗುತ್ತೆ, ಪೂಜೆ ಮಾಡಿರುವಂಥವು. ಯಾರಿಗಾದ್ರೂ ಬೇಕಾದಲ್ಲಿ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ಗಾಗಿ ನಂಬರ್ ಬರ್ತಾ ಇದೆ, ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ವಿಶೇಷವಾಗಿರುವಂತಹ ಪೂಜೆ ಮಾಡ್ತಾ ಇದ್ದೀವಿ, ಪೂಜೆ ಸಂಪರ್ಕ ಮಾಡ್ಕೊಳ್ಬಹುದು. ಅದಕ್ಕೆ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರೂ ಒಳ್ಳೇದಾಗ್ಲಿ. ಜೈ ಶ್ರೀಮಾತಾ.